ಹೇಗ ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ವೀಕೆಂಡ್. ಸೊ ಇವತ್ತಿನ ಸ್ಪೆಷಲ್ ಏನಂದರೆ ನನ್ನ ಫ್ರೆಂಡ್ ಮದುವೆ, ನಮ್ಮ ಕಾಲೇಜ್ ಫ್ರೆಂಡ್ಸು. ಈ ಬ್ಯುಸಿ ಲೈಫಲ್ಲಿ ಒಂದು ಕಾಲದಲ್ಲಿ ಯಾವಾಗಲೂ ಜೊತೆಲೇ ಬಿದ್ದಿರ್ತಾ ಇದ್ರಿ. ನಮ್ಗೆ ಅವಾಗ ಶನಿವಾರ ಭಾನುವಾರ ವೀಕೆಂಡ್ಸ್ ಅವೆಲ್ಲ ಇಲ್ಲ. ಮೀಟ್ ಮಾಡೋ, ತಿರುಗಾಡೋ, ಅಡುಗೆ ಅದು ಇದು ಮಾಡ್ಕೊಂಡು ತಿನ್ನೋ, ಸುತ್ತಾಡೋ. ಬಟ್ ಈಗೆಲ್ಲ ಮದುವೆ ಆಗಿ ಎಲ್ಲರೂ ಸ್ವಲ್ಪ ಬ್ಯುಸಿ ಲೈಫಲ್ಲಿ ದೂರ ಹೋಗ್ಬಿಟ್ಟಿದ್ದೀವಿ ನೋಡಿ. ಈಗ ಅಕೇಶ್ನಲ್ ಈ ಥರ ಸಿಗಬೇಕಾಗುವಂಥ ಪರಿಸ್ಥಿತಿ ಬಂದಿದೆ. ಓಕೆ, ಲೈಫ್ ಹ್ಯಾಸ್ ಟು ಮೂವ್ ಆನ್. ಮದುವೆ ಆಗಿಲ್ಲದೆ ಇದ್ದವ್ರಿಗೆಲ್ಲ ಬೇಗ ಮದುವೆ ಆಗಲಿ ಅಂತ ನಾವು ಆಶೀರ್ವಾದ ಮಾಡೋಣ. ಯಾಕಂದರೆ ತುಂಬ ಫ್ರೀಯಾಗಿ ಓಡಾಡ್ಕೊಂಡವ್ರೆ ಜನ್ಮಕ್ಕೆ ಹೋಗೋ ನೋಡಿದ್ರೆ ನಮ್ಗೆ ಹಳೆ ಮೆಮೊರೀಸ್ ಅಲ್ಲಿ ನೆನಪಾಗ್ತದೆ. ಇವಾಗ ತಿರುಗಾಡೋಕ್ಕಾಗಲ್ವಲ್ಲ ಅಷ್ಟೇ. ಫ್ರೆಶಪ್ ಆಗಿ ಆ ಕಡೆ ಹೋಗೋಣ, ನಮ್ಮ ಬಾಯ್ಸ್ನ ಮೀಟ್ ಮಾಡೋಣ, ನಮ್ಮ ಗ್ಯಾಂಗ್ನ ಮೀಟ್ ಮಾಡಿ ಸ್ವಲ್ಪ ಫನ್ ಮಾಡೋಣ. ನಮ್ಮ ಗ್ಯಾಂಗಲ್ಲಿ 420 ನನ್ನ ಮಗ ಒಬ್ಬನಿದ್ದಾನೆ. ಅದೊಂದು ಮ್ಯಾಗಿ ಸ್ಟೋರಿ ಇದೆ. ಒಂದು 2 ಮ್ಯಾಗಿ ಪ್ಯಾಕೆಟ್ ತಗೊಂಡು 5 ಜನ ಇರ್ತಾಯಿದ್ರಿ. 2 ಮ್ಯಾಗಿ ಪ್ಯಾಕೆಟಲ್ಲಿ 5 ಜನ ಕಿತ್ತಾಡ್ಕೊಂಡು ತಿಂತಾಯಿದ್ರಿ. ಈ ಕಲ್ಪ್ರಿಟ್ ಇದ್ದಾನೆ 420 ನನ್ನ ಮಗ, ಅವನೇನು ಮಾಡೋನು ಅಂದರೆ ಅವ್ನಿಗೆ ಮಾತ್ರ ಎಷ್ಟು ಬೇಗ ತಟ್ಟೆಗೆ ಹಾಕೊಂಡು ರೂಮ್ಗೆ ಲಾಕ್ ಮಾಡ್ಕೊಂಡು ಬಾಗಿಲು ತೆಗೆದ್ಬಿಟ್ಟು ಮಚ್ಚ ಅಲ್ಲಿ ತಟ್ಟೆಲಿ ಹಾಕಿ ತಿನ್ಬಿಡ್ರಿ ಅಂದ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡೋನು, ಎಲ್ಲ ಕಿತ್ಕೊಂಡ್ಬಿಡ್ತೀವ ಅಂತ. ಈ ಥರ ಎಲ್ಲ ಫನ್ ಮಾಡಿದ್ದೀವಿ. ಎಷ್ಟೊಂದು ಮೆಮೊರೀಸ್ ಇದೆ ಹೇಳ್ಬೇಕಂದ್ರೆ. ಲೈಫ್ ಎಷ್ಟು ಬೇಗ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂದರೆ, ಅಯ್ಯೋ ನೆನ್ಸ್ ನೋಡ್ತಾ ಇದ್ರೆ ಅಷ್ಟು ಬೇಗ ನಮಗೆ 30 ವರ್ಷ ಮೇಲೆ ದಾಟ್ಬಿಟ್ರೆ ನಾವು ಅಂತ ಅನ್ನಿಸ್ತಾ ಇದೆ. ಇನ್ನು ನಮ್ಮಮ್ಮ ಅಂದ್ರೆ ಇನ್ನು ಎಷ್ಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ಲ. ಬದುಕಿರೋ ಅಷ್ಟರಲ್ಲಿ ಏನಾದ್ರು ಒಂದು ಸಾಧಿಸ್ಬಿಡ್ಬೇಕು ಅನ್ನೋ ಒಂದು ಛಲ ಅಂತೂ ರಕ್ತದಲ್ಲಿ ಕುದೀತಾ ಇದೆ. ಬಟ್ ಇನ್ನೊಂದು ಏನಾದರೂ ಪ್ರತಿದಿನ ಇದ್ದಾಗ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಿ ಗಾಡ್. ಏನಕ್ಕೆ ಅಂದರೆ ಈಗ ನಾನು ಬದುಕ್ತಾ ಇರೋ ಬದುಕು ಎಷ್ಟೋ ಜನಗಳ ಕನಸು. ನಾವು ನೋಡಿದ್ರೆ ಮೇಲೆ ಇರೋರನ್ನ ಕಂಪೇರ್ ಮಾಡ್ಕೊಂಡು ಬದುಕ್ತೀವಿ ದಿನ. ಬಟ್ ನಮಗಿಂತ ಕಷ್ಟದಲ್ಲಿರೋರು ಅವ್ರು ನಮ್ಮನ್ನ ನೋಡಿ ಇವ್ರ ಥರ ಆದರೂ ಅಟ್ಲೀಸ್ಟ್ ನಾವು ಇರಬಾರ್ದಾ ಅನ್ನೋ ಅವ್ರು ನಮ್ಮನ್ನ ನೋಡಿ ಮಾತಾಡ್ಕೊತಾ ಇರ್ತಾರೆ. ವಾಟ್ ಎವರ್ ವಿ ಆರ್ ವೆರಿ ಗ್ರೇಟ್ಫುಲ್ ಟು ದಿ ಗಾಡ್. ಥ್ಯಾಂಕ್ ಯು ಸೋ ಮಚ್. ಒಂದು ಛಲ ಅನ್ನೋದಿದ್ರೆ ಏನೋ ಒಂದು ಆಗುತ್ತೆ. ಗುರಿ ನಾವು ಮುಟ್ಟಬೇಕು ಅಂತ ಒಂದು ಇಂಟೆನ್ಷನ್ ಇರುತ್ತಲ್ವಾ, ಅದಿದ್ರೆ ಸಾಕು. ಇಟ್ಸ್ ಅ ಫಸ್ಟ್ ಸ್ಟೆಪ್. ಆ ಒಂದು ಇಂಟೆನ್ಷನ್ ಇದೆಯಲ್ಲ, ಅದೇ ಒಂದು ಹೆಜ್ಜೆ ಮುಂದೆ ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗೋದು. ಆ ಹೆಜ್ಜೆನ ಪ್ರತಿಯೊಬ್ಬರು ಈ ವಿಡಿಯೋ ಯಾರು ನೋಡ್ತಾ ಇದ್ರೆ ನೆನಪಲ್ಲಿ ಇಟ್ಕೊಳ್ಳಿ. ಜಸ್ಟ್ ಮೋಟಿವೇಟ್ ಯುವರ್ ಸೆಲ್ಫ್ ದಟ್ ಯು ಆರ್ ಗೋಯಿಂಗ್ ಟು ಅಚೀವ್ ನ ಹೈಯರ್ ಲೆವೆಲ್. ಸೊ ರೆಡಿ ಆಗಾಯಿತು, ಹೊರಡೋಣ. ಹೋಗಿ ಗ್ಯಾಂಗ್ನ ಮೀಟ್ ಮಾಡಿ ಸ್ವಲ್ಪ ಫನ್ ಮಾಡೋಣ. ಸೊ ನಿನ್ನೆ ಹಳದಿ ಮಾಡಿದ್ದಾರೆ, ಹೋಗೋಕ್ಕಾಗಿಲ್ಲ. ಇವತ್ತು ಹೋಗಿ ಮೀಟ್ ಮಾಡಿ ಸ್ವಲ್ಪ ಏನೇನು ನಡೀತಾಯಿದೆ ಅಪ್ಡೇಟ್ ತೊಗೊಂಡು ಸ್ವಲ್ಪ ಫನ್ ಮಾಡೋಣ. ಸಿ ಯು ದೇರ್, ಲೆಟ್ಸ್ ಗೋ. ನಮ್ಮ ಐರಾವತ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತೇನೋ. ನಮ್ಮ ರಾಕಿನ ಫುಲ್ ರೆಡಿ ಆಗಿದ್ದಾನೆ, ಕ್ಲೀನ್ ಮಾಡಿ ರೆಡಿ ಆಗಿದ್ದಾನೆ. ಓಕೆ, ಲೆಟ್ಸ್ ಗೋ ಬಾಯ್ಸ್. ಸೇ ಹಾಯ್. ಹಾಯ್. ಮದುವೆ ಹುಡುಗಿ ಹಾಯ್ ಹೇಳಿ. ಎಲ್ಲಿ ಸುಧಾ? ಯಶ್ವಿನ್ ಶೇಮ್ ಪಪ್ಪಿ ಶೇಮ್ ಬಾರೋ. ಹಾಯ್ ಹೇಳಿ ಸುಧಾ. ನೋಡಿ ಇವನೇ ಆನಂದ್. ನಾನು ಅವಲೇ ಒಂದು ಸ್ಟೋರಿ ಹೇಳಿದ್ನಲ್ಲ, ಆನಂದ್ ನಮ್ಮ ಗ್ಯಾಂಗಲ್ಲಿ 420 ಅಂತ ಇರ್ತೀನಲ್ಲ, ಅದು ಇವನೇ. ಅದು ಆ ಮ್ಯಾಗಿ ಸ್ಟೋರಿ ಹೇಳಿದ್ನಲ್ಲ, ಸುಧಾ ಅಂತ ಅವರು ಆನಂದ್ ವೈಫು. ಏಯ್ ಬಾರೋ ಜಸ್ವಿನ್. ಇವಾಗ ನೋಡಿ ವಾಶ್ರೂಮ್ಗೆ ಎತ್ಕೊಂಡ್ಬರ್ತೀನಿ ಕ್ಯಾಮ್ರಾನ. ನಾಚಿಕೆ ಆಗೋಗಿದೆ ನೋಡಿ. ನಮ್ಮ ಮದುವೆ ಹುಡುಗಿ ಇನ್ನೂ ರೆಡಿ ಆಗ್ತೀರಾ, ಬೆಡ್ಡಲ್ಲಿ ಜಾಲಿಯಾಗಿ ಕುತ್ಕೊಂಡು. ನೋಡಿ ನಮ್ಮ ಜಸ್ವಿನ್ ಎಷ್ಟು ದೊಡ್ಡನಾಗ್ಬಿಟ್ಟವನೆ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಎತ್ಕೊಂಡು ಕುದುರೆ ಎಲ್ಲ ಓಡಿಸ್ತಾ ಇದ್ದೆ ಗೈಸ್. ಇವ್ನ ಎತ್ಕೊಂಡು ಕುದುರೆ ಓಡಿಸ್ತಾ ಇದ್ದೆ ನಾನು. ನೋಡಿ ಜಸ್ವಿನ್ ಹಾಯ್ ಹೇಳೋ, ಹಾಯ್ ಹೇಳು ಎಲ್ಲರಿಗೂ.
ಏಯ್ ಹಂಗಲ್ಲ ಕಣ ಈಗ ಅಮ್ಮಟೆ ಗೊಜ್ಜುನ ಇಲ್ಲಿ ತಿರ್ಗ್ಬಿಟ್ಟು ಹೇಳ ಆಯ್ತು ಇಲ್ಲಿ ತಿರ್ಗ್ಬಿಟ್ಟು ಹೇಳ ಎಲ್ಲರಿಗೂ ಅಮ್ಮ ಇಲ್ಲಿ ತಿರ್ಗಲ್ಲ ನಮ್ಮ ಸುಪ್ರಿಯ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಇವರೇ ನೋಡ್ಕೊಂಬಿಡಿ ನಮ್ಗೇನು ನೋವು ಬಂದ್ರು ಇವ್ರಿಗೆ ಮೆಸೇಜು ಕಾಲ್ ಮಾಡೋದು ಮತ್ತೆ ಏನು ಸಮಾಚಾರ ಬರೀ ಕಡೆ ಮುಂದೆ ಜಶ್ವಿನ್ ಹೇಳು ಗಾಯ್ಸ್ ನಮ್ಮ ಗ್ಯಾಂಗಲ್ಲಿ ಟೀಚರ್ ಇವರು ನಮ್ಮ ಗ್ಯಾಂಗಲ್ಲಿ ಲೇಡೀಸ್ಗಳೆಲ್ಲ ಹೆಂಗಿದ್ದಾರೆ ಅಂದರೆ ಒಬ್ಬರು ಟೀಚರ್ ಇದ್ದಾರೆ ಒಬ್ರು ಡಾಕ್ಟರ್ ಇದ್ದಾರೆ ಒಬ್ರು ಇಂಜಿನಿಯರು ಒಬ್ರು ಬಂದು ಬ್ಯಾಂಕು ಈ ಥರ ಎಲ್ಲ ಥರ ಸ್ಪೆಷಾಲಿಟೀಸ್ ಇದ್ದಾರೆ ಗ್ರೂಪಲ್ಲಿ. ಹಾಂ ಸರಿ ನೀನೊಂದು ಕಂಟೆಂಟ್ ಕೊಡಪ್ಪ ಆಯಿತು ಸ್ವಲ್ಪ ದೂರ ನಿಂತ್ಕೋ. ಇವಾಗ ಹೇಳು ಅಮ್ಮ ಕಾಣಿಸ್ತಾ ಏನೋ ಮಾತಾಡು. ಎಷ್ಟು ದೊಡ್ಡನ ಬಿಡಲ್ಲ ಎಷ್ಟು ವಯಸ್ಸಿಗೆ ಹಂಗೆ? ನನ್ನ ಹತ್ರ ಫೋಟೋ ಐತೆ ನಿಂದು ಬೆಲ್ಲ ಬಿಟ್ಕೊಂಡು ಮಾಡ್ತಾ ಇದ್ದು ಹಾಕ್ಲಾ ಯೂಟ್ಯೂಬಲ್ಲಿ ಹಾಕ್ಲಾ? ಆಯ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀನಿ. ಎಷ್ಟು ದಿನ ಆಗಿತ್ತು ಮಚ್ಚ ಈ ಥರ ಗಾಡಿ ರೈಡ್ ಮಾಡಿ? ಲಾಸ್ಟ್ ಓಡಿಸಿದ್ರೆ ಚೆನ್ನಾಗಿದೆ ಸೌಂಡ್ ಒಂಥರ ಸೇಮ್ ಬುಲೆಟೇ ಮಚ್ಚ ಬುಲೆಟ್ ಸೌಂಡ್ಗೆ ಬುಲೆಟ್ ಥರನೇ ಎಲ್ಲ ಗಾಡಿ ಹತ್ಕೊಂಡು ಓ ಅಂತ ಡೈಲಿ ತಿರ್ಗಾಡೋರು. ಈಗ ವರ್ಷಕ್ಕೊಂದ್ಸತಿ ಮೀಟ್ ಮಾಡೋದು ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟೈತಲ್ಲ. ಓಹೋ ಸರಿನಪ್ಪು ಮದುವೆ ಗಂಡು ಏನು ಮಚ್ಚ ಐರನ್ ಮ್ಯಾನ್ ಎಲ್ಲ ಆಗ್ಬಿಟ್ಟಿದ್ಯಾ ಗೈಸ್ ನೋಡಿ ನಮ್ಮ ಹುಡುಗ ಐರನ್ ಮ್ಯಾನ್ ಆಗ್ಬಿಟ್ಟವನೆ ಮಾಸ್ಕ್ ಮ್ಯಾನ್ ಆಗವನೆ ಇನ್ನು ಏನೇನು ಹೇಳ್ಬೋದು ಎಲ್ಲ ಹೇಳ್ಬೋದು. ಓಹೋ ಸರಿನಪ್ಪ ಏನು ಮಚ್ಚ ವಾ ಸಾಕು ಡೋರ್ ಕ್ಲೋಸ್ ಮಾಡಿರ್ತೀನಿ ಒಂದು ಸ್ವಲ್ಪ ಆಟ रहा नहीं जाता तड़प ही ऐसी है ना ಎಲ್ಲಿ ಇನ್ನ ನನ್ನ ಮಕ್ಕಳು 3 ಜನ ಕಲ್ಪ್ರೇಟ್ಸು ರಂಜಿತ್ ನೋಡಿ ಇವನೊಬ್ಬ ಕಲ್ಪ್ರೇಟ್ ನನ್ನ ಮಗ ರಂಜಿತ್ತು ಎಲ್ಲ ಅವನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟವನೆ. ಏನು ಸಮಾಚಾರ ಹೆಂಗೆ ನಡೀತಾ ಇದೆ ಜೀವನ? ನಡೀತಾ ಇದೆ ನಡೀತಾ ಇದೆ. ಮತ್ತೆ ಸೆಕೆಂಡ್ ಪ್ಲಾನ್ ಮಾಡ್ತಿದ್ದಲ್ಲಿ ಏನಾಯ್ತು? ಬರೀ ಇಂಥದೆಯ ಆಗ್ತೀನಿ ನಾನು ಹೇಳಲ್ಲ ಏನು ಮಚ್ಚ ಬ್ರಾಯನಾ ಗೈಸ್ ಸೆಕೆಂಡ್ ಬೇಬಿ ಪ್ಲಾನ್ ಮಾಡ್ತಾನೆ ಬಾಯ್ಸ್. कंग्रेचुलेशन ब्रदर कंग्रेचुलेशन. ನಂದಿನ ಹಾಕಿರೋದೊಬ್ಬ ಸಾಕು ಮಚ್ಚ. ಮತ್ತೆ ಏನು ಮಚ್ಚ ಸಮಾಚಾರ? ಎಲ್ಲಿ ಇನ್ನೂ ಇಬ್ಬರು ಗಡಾಂಗಡಿಗಳು ಅವರಿಬ್ಬರು ಶಂಕರ ಮಗಳಿಗೆ ಬಟ್ಟೆ ತೊಗೊಳ್ಬೇಕಂತ ತೊಗೊಂಡ್ಬರ್ಬೋದು. ಶಾಪಿಂಗ್ ಹೋಗಿದ್ದಾರಾ? ಆಮೇಲೆ ಇನ್ನೇನು ಸಮಾಚಾರ? ನೋಡಿ ಗೈಸ್ ನಮ್ಮ ಗ್ಯಾಂಗಲ್ಲಿ ಇವನೊಬ್ಬ ಒಂದು ಕಲ್ಪ್ರಿಟ್ಟು ಇನ್ನು ಇಬ್ಬರು ಆಚೆ ಇದ್ದಾರೆ ಅವ್ರನ್ನ ಆಮೇಲೆ ತೋರಿಸ್ತೀನಿ. ನನಗೆ ಮದುವೆ ನಾಳೆ ಇಟ್ಕೊಂಡು ಇವಾಗ ಬಂದವನಲ್ಲ ಏನು ಹೇಳೋದು ಅವನಿಗೆ? ಟೈಮ್ ಇಲ್ಲ ಹಾಂ ಟೈಮ್ ಇಲ್ಲ ಹಾಂ ಟೈಮ್ ಇಲ್ಲ ಹಾಂ ಬಂದ ಮದುವೆ ಗಂಡು ಬಂದ ಅಣ್ಣ ಬಂದ ನೋಡಿ ಗೈಸ್ ಮದುವೆ ಗಂಡು ಹೇಳಿ ಮಚ್ಚ. ಇಲ್ಲಿ ಸ್ವಿಚಸ್ ನೋಡ್ದಾ? ಇಲ್ಲಿ ಮಚ್ಚ ಐಲೈಟ್ಸ್ ತೋರಿಸ್ತೀನಿ ಬಾ ಇಲ್ಲಿ. ಇವಳು ಕಣ್ಣಲ್ಲಿ ಸ್ವಿಚ್ ಇದೆ ಮಚ್ಚ. ಎಲ್ಲರಿಗೂ ಎಲ್ಲರೂ ಸ್ವಿಚ್ ಇದ್ರೆ ಇವಳು ಕಣ್ಣಲ್ಲಿ ಸ್ವಿಚ್ ಇದೆ. ಟಿಶ್ಕ್ ಅಂತ ಹಾಕ್ಬೋದು ನಾವು. ಸರಿ ಬಿಡು ಆಯ್ತು ಬಿಡು. ಹಾಯ್ ಮದುವೆ ಗಂಡು ಫುಲ್ಲು ಸ್ಮಾರ್ಟಾಗಿ ರೆಡಿ ಆಗ್ಬಿಟ್ಟವನೆ. ಹಾಂ ನೆಕ್ಸ್ಟ್ ಎಲ್ಲಿ ಹೋಗೋಣ? ನೆಕ್ಸ್ಟಾ ಎಲ್ಲಿ ಹೋಗೋಣ? ಮನೆಗೆ ಹೋಗೋಣ. ಮನೆಗೆ ಹೋಗಿ ಆಗ್ತಾರೆ ಆಚೆ ಹೋದ್ರೆ ನಾಳೆ ಮದುವೆ ಆಯ್ತು. ಏನು ರಾಜು ಮದುವೆ ಆಗ್ತಾ ಇದೆಯಾ? ಏನೋ ಹಳ್ಳಕ್ಕೆ ಬೀಳ್ತಾ ಇದೀನಿ ಅಷ್ಟೇ, ಇನ್ನೇನಿಲ್ಲ. ಒಂದು ಕಾಲದಲ್ಲಿ ಇದೇ ಬೀದಿಯಲ್ಲಿ ಡೈಲಿ ಬಸ್ ಹತ್ಕೊಂಬ ಮೀಟ್ ಆಗೋ ಏನೂ ಇರಲ್ಲ. ಬೈಕ್ ಇಲ್ದಿರೋ ಟೈಮಲ್ಲ ಅವೆಲ್ಲ. ಬೈಕ್ಗಳಿರೋ ಇಲ್ದಿರೋ ಟೈಮಲ್ಲಿ ಬಸ್ ಹತ್ಕೊಂಬರೋದು ಮೀಟ್ ಮಾಡೋದು. ಆಮೇಲೆ ಬೈಕ್ ಬಂದಮೇಲೆ ಒಂಥರ ತಿರ್ಗಾ 6 ಟ್ರಿಬಲ್ಸ್ ಹೊಡಿ ಓ ಅನ್ನೋದು. ಓ ಅಂತ ಚಂದಾಪುರಕ್ಕೆ ಹೋಗೋದು, ಚಂದಾಪುರದಿಂದ ಇಲ್ಲಿ ಬರೋದು. ನಮ್ದು ಒಂದು ಸ್ಪಾಟ್ಗಳೆಲ್ಲ ಇತ್ತು ಬಿಡಿ. ಅದಲ್ಲ ಕಣ ಆ ಲೈಫು ಆ ಲೈಫಾ 10 ವರ್ಷದ ಹಿಂದೆ ಲೈಫು. 10 ಮ್ಯಾಗಿ ಇವಾಗ ಕಾಸ್ಟ್ಲಿ ಆಗಿದೆ ಬೇರೆ. 12 ರೂಪಾಯಿ ಆಗಿದೆಯಾ? 12 ರೂಪಾಯಿ ಆಗಿದೆ ಮ್ಯಾಗಿ. ಗೊತ್ತಿಲ್ಲ. 12. ಆದ್ರೂ ನಿಮ್ಮ ಮನೆಯಲ್ಲಿ ಫನ್ ಮಾಡಿದಷ್ಟು ಎಲ್ಲೂ ಮಾಡಿಲ್ಲ ಬಿಡು. ನೋಡಿ ಯಾವ್ದಾನ ಫಿಲಮಲ್ಲಿ ಇವ್ನಿಗೆ ವಿಲನ್ ಆಗಿ ಚಾನ್ಸ್ ಕೊಡ್ತೀರಾ ಅಂದ್ರೆ ಇವ್ನಿಗೆ ನಾನು ಸ್ವಲ್ಪ ಹೇಳಿ ರೆಕಮೆಂಡ್ ಮಾಡ್ತೀನಿ.
ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇದನ್ನ ವಿಲನ್ ಅಂತ ಇದೆಯಾ? ಸ್ವಲ್ಪ ಹೊಟ್ಟೆ ಹಾಕೊಂಡಿದ್ದಾರೆ ಮಚ್ಚ, ಚಾನ್ಸೇ ಇಲ್ಲ ಹೀರೋಗೆ. ವಿಲನ್ ಬೇಕಾದ್ರೆ ಕರೆಕ್ಟ್ ಒಂದು ಪೋಸ್ ಕೊಡು ಮಚ್ಚ, ಕೋಪದಿಂದ ಒಂದು ಲುಕ್ ಕೊಡು, ಒಂದು ಆಂಗಲ್. ನನ್ನ ಫೇಸ್ ಇರೋದು ಹಂಗೆ. ಲೆಟ್ಸ್ ಗೋ ಭಯ್ಯ. ಮುರುಘಾ ಡಿ ಮಾರ್ಟ್ ಅಂತ ಕರ್ಕೊಂಬಂದ. ನಾವು ಡಿ ಮಾರ್ಟ್ ಅಂತ ಹುಡುಕ್ತಾ ಇದ್ರೆ ಅದು ಡಿ ಮಾರ್ಟ್ ಅಲ್ಲ, ಅದು ಡ್ರೀಮ್ ಮಾರ್ಟ್ ಅಂತೆ. ಯಾವುದು ಮದುವೆ ನಾಳೆ ಇಟ್ಕೊಂಡು ಏನೇನು ಕತೆಗಳು. ಮತ್ತೆ ಸ್ನ್ಯಾಕ್ಸ್ ತಗೊಂತಾ ಇದ್ದೀರಾ ನಮಗೆ? Going forward, I just want to maintain my beauty. ಓ ಗಾಡ್, ನೀನೇನು ಬ್ಯೂಟಿ ಮೇಂಟೈನ್ ಮಾಡ್ಬೇಕಪ್ಪ ರಾಜು? ಅಂದಿಲ್ಲ ಮಗ, ಅವ್ನು ಬೇಕಂತ ಎತ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ನೀನು ಆಲ್ರೆಡಿ ಮೇಂಟೈನ್ ಮಾಡಿದ್ದೆ. ಎಲ್ಲಿ ಮಗ ತೋರ್ಸಾಗ ಟೇಬಲ್ ಇಟ್ಕೊಂಡ್ಬಿಟ್ಟು ಬ್ಯಾಕ್ ಇಟ್ಕೋ ಹೋಗ್ಬಿಡೋಣ, ಇಟ್ಕೊ ಮಚ್ಚ ಹೋಗ್ಬಿಡೋಣ. ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೆ. ಇಲ್ಲ, ಈ ವಿಡಿಯೋ ಹಾಕೋ ಅಷ್ಟೆಲ್ಲ ನಾವು ಎತ್ಕೊಂಡು ಹೋಗ್ಬಿಡ್ಬೋದು. ನೀವು ಚೆನ್ನಾಗಿ ಮೇಂಟೈನ್ ಮಾಡ್ತಾರೋ ಇಲ್ವೋ? ಹಾಂ, ನೀವು ಮೇಂಟೈನ್ ಮಾಡ್ತಾ ಇದ್ದೀರ ನೋಡಿದ್ರಾ ಲೇ? ಹಾಂ ರಾಜು, ಹುಡುಗಿ ಬೈ ಬಾರ್ನ್ ಬ್ಯೂಟಿಫುಲ್ ಇರ್ತಾರೆ. ನಾವು ನಮ್ಮನ್ನ ನಾವೇ ಹೀರೋ ಗಾಯ್ಸ್ ಚಪ್ಪಾಳೆ ಹೊಡಿಲಿ. ಸ್ಕಿನ್ ಕೇರ್ ಅಂತ ಇದನ್ನ. ಸ್ಕಿನ್ ಕೇರಾ ಗೈಸ್? ಈ ಲಿಟಿಲ್ ಆರ್ಟ್ಸ್ ಬಗ್ಗೆ ನಮ್ದು ಎಷ್ಟು ಜನಕ್ಕೆ ನೆನಪಿದೆ ಹೇಳಿ? ಒಂದು ಟೈಮಲ್ಲಿ ಇದ್ರದ್ದು ಅವ ಹೆಂಗಿತ್ತು ಅಂದರೆ ಲಿಟಿಲ್ ಆರ್ಟ್ಸ್ದು. ಮಚ್ಚ ಇದೊಂದು ಪ್ಯಾಕೆಟ್ ತಗೋ, ಇಲ್ಲಿ ಡಿಸ್ಕಸ್ ಮಾಡ್ಕೊಂಡು ತಿನ್ನೋಣ ರೂಮಲ್ಲಿ. ತುಂಬ ಇದೆ ಮಾತಾಡೋದು ಇವತ್ತಿನ ಕಂಟೆಂಟಲ್ಲಿ. ಸ್ಕ್ರೀನ್ಗೆ 50 ಗ್ರಾಮ್ಗೆ ಅಮೌಂಟ್ ನೋಡಿ 500 ರೂಪಾಯಿ ಅಂತೀವಿ. ಹಾಂ, ಒಂದು ಅರ್ಥ ಬೇಡವಾ ಮಚ್ಚ? ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಇರೋದು, 5 ರೂಪಾಯಿ ಫೇರ್ ಆ್ಯಂಡ್ ಲವ್ಲಿ ಮುಗ್ಸಂಡು ನಡಿ. ಕೊಡ್ತೀರಾ? ಗೋಯಿಂಗ್ ಟು ದಿಸ್ ಬ್ರ್ಯಾಂಡ್. ಎಲ್ಲಿ ಮಕ ತೋರಿಸಿ, ಎಲ್ಲಿ ಮಕ ತೋರಿಸಿ. ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡಿಸ್ತೀನಿರೋ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ನಾಸ್ಟಾಲ್ಜಿಕ್ ಮೂಮೆಂಟ್ ಅಂದರೆ ಈ ಕಿಟ್ ಕ್ಯಾಟು, ಚಿಕ್ಕ ವಯಸ್ಸಲ್ಲಿ ಕಿಟ್ ಕ್ಯಾಟು, ಈ ಮಿಲ್ಕಿ ಬಾರ್, ಇವೆಲ್ಲ ಎಷ್ಟು ಚೆನ್ನಾಗಿ ಗರ್ಲ್ ಫ್ರೆಂಡ್ಸ್ ಕೊಟ್ಟಿರ್ತೀವಿ ನಾವೆಲ್ಲ. ಫ್ಲೇವರ್ ಬಂದ್ಬಿಟ್ಟಿದೆ. ನೀನು ತಿಂದಿದ್ದು ಯಾವಾಗಪ್ಪ ಲಾಸ್ಟ್ ಇದು? ಸುಮಾರು ನಾನು ತಿಂದು ಒಂದು 2-3 ವರ್ಷ ಮೇಲೆ ಇದೆ. ಈ ಫ್ಲೇವರ್ ಸುಮಾರು ವರ್ಷ ಆಯ್ತು. ನಾನು ಫ್ಲೇವರ್ ತರ ಫಸ್ಟ್ ಗರ್ಲ್ ಫ್ರೆಂಡ್ ಕಿಟ್ ಕ್ಯಾಟ್ ತಾನೇ ಕೊಟ್ಟಿದ್ದೀನಿ. ಫಸ್ಟ್ ಗರ್ಲ್ ಫ್ರೆಂಡ್ ಕೈ ಕೊಟ್ಟ ಅವ್ನು ಫಸ್ಟ್. ನೋಡಿ ಗೈಸ್, ಟೈಗರ್ ಏನು ಸಖತ್ತಾಗೈತೆ. ಟೈಗರ್ ಫಾರೆಸ್ಟ್ ಹೇಳ್ತಾನೆ ಇರ್ಬೇಕು. ನಾಡಿಗೆ ಬಂದ್ಬಿಟ್ಟಿದೆ. ಇಲ್ಲ ನಂದು ಲಯನ್ ತುಂಬ ಸಖತ್ತಾಗಿದೆ ರಂಜಿತ್. ಮತ್ತೆ ಇವ್ನಿಗೆ ಯಾವ ಸಾಂಗ್ ಹಾಕೋಣ? ಅವ್ನಿಗೆ ಯಾವ ಸಾಂಗ್ ಸೂಟ್ ಆಗುತ್ತಲ್ಲ? ಯಾವ್ದನ್ನ ಹೇಳು ಒಂದು. ಅವ್ನು ನೋಡಿದ ತಕ್ಷಣ ಒಂದು ಸಾಂಗ್ ಓಕೆ ಸರಿ, ಇವ್ನಿಗೋಸ್ಕರ ಸಾಂಗ್ ಹಾಕ್ಬಿಡೋಣ. ಓ ಮಾ, ನನ್ನ ಬ್ಲಾಗ್ ಓಡ್ತಾ ಇದೆ ಬಚ್ಚಾ. రేపు పెన్ లైన్మెంట్కి సోమవారం నుంచి నేను ఎక్కడ తొక్కపోతుందా నా బిడ్డనే కాదమ్మా. ఇట్లా ఇంకా ఇట్లా పోకూడదు, అట్లంతా ఏం లేతానే ఎప్పుడు 30 ನಾள் అవుతుంది. ಒಂದು ಚೂಲು ಮಲ್ಲಿಗೆ ಹೂವ ಕಟ್ಟಿಲ್ಲ, ಬಲಿ ಬೇವಿನ ಸೊಪ್ಪು ಕಟ್ಬಿಟ್ಟವನೆ. ಸ್ಯಾಡ್ ನ್ಯೂಸ್ ಗೈಸ್. ಹಾಲಿನ ಗ್ಲಾಸ್ ಹಿಡ್ಕೊಂಡು ಹಾಗೆ ಬಲ್ತಲೆ ಬಲ್ತಲೆ. ಸ್ಯಾಡ್ ನ್ಯೂಸ್ ಗೈಸ್. ಯಾಕಪ್ಪ ಏನೊಂದು ಪ್ಲಾನ್ ಹಾಕಿದ್ದ ಆಚೆ ಹೋಗಕ್ಕೆ? ತುಂಬಾ ಪ್ಲಾನ್ ಇತ್ತು ಬ್ರೋ. ಟ್ರಿಪ್ಪಲ್ ಕಾದು ಬೇರೆ ಇನ್ನು ಇಬ್ಬರು ಶಾಪಿಂಗ್ ಅಂತ ಹೋದವ್ರು ಇನ್ನೂ ಬಂದಿಲ್ಲ. ಅವ್ರಿಗೆ ವೆಯ್ಟಿಂಗು. ಮಕ್ಕಳು ಮದುವೆ ಆಗ್ಬಿಟ್ರೆ ಒಂದು ಗೋಳ್ಗುರು ಶಾಪಿಂಗು ಅದು ಇದು ಅಂತ. ಸ್ವಲ್ಪ ಹಿಂಗೆ ಹಾಕಪ್ಪ. ಗಾಡಿ ಪಂಚರ್ ಆಗಿದೆ. ಸೊ ಪಂಚರ್ ಆಗಿದೆ ಅನ್ಸುತ್ತಲ್ಲ.
ಫೈನಲಿ ಮದುವೆ ಗಂಟೆಯಲ್ಲೇ ಕೆಲಸ ಮಾಡಿಸ್ತಾ ಇದ್ರಲ್ಲ ನೀವುಗಳು ಮಚ್ಚ ಫ್ರೆಂಡ್ಸ್ ಅಂದರೆ. ನಾವು ಮಾಡ್ತಾ ಇದ್ರೆ ನೀನು ವಾಗ್ ಮಾಡ್ತಾ ಇದೆಯಲ್ಲ, ವಿಡಿಯೋ ಮಾಡ್ತಾ ಇದೆಯಲ್ಲ, ನೀನು ದೊಡ್ಡ ಆನಂದ್ ರಾಜ್ ಅವರೇ ಕೈಗೆ ಎತ್ಕೊಂಡಿದ್ದಾರೆ. ಕಾನೂನು ಕೈಗೆ ತೊಗೊಂಡು ಆನಂದ್ ರಾಜ್ ಅವರೇ ಮುಗಿಸ್ತಾ ಇದ್ದಾರೆ ಕೆಲಸವನ್ನು. ಆನಂದ್ ಬೇಜಾನ್ ಎಕ್ಸ್ಪೀರಿಯನ್ಸ್ ಇದೆ ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು, ತಿರುಗಿಸೋದು, ಹೈಟ್ ಮಾಡೋದು, ಜಾಕ್ ಹಿಡಿಯೋದು. ಅವ್ನಿಗೆ ಮೆಕ್ಡೊನಾಲ್ಡ್ಸ್ ತುಂಬ ಫೇವ್ರೇಟ್ ಕಣ ಅವ್ನಿಗೆ. ಸಾಕು ರಾಜ್ ಅವರೇ, ಸಾಕು ಸಾಕು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಮೆಕ್ಡೊನಾಲ್ಡ್ಸ್ ಇಷ್ಟ, ಬಿಸ್ನೆಸ್ ಮಾಡೋದು ಇಷ್ಟ. ನೀನು ಇವನ್ ತರ ಆಗ್ಬಿಡ್ತೀಯಾ? ಒಂದಲ್ಲ ಒಂದಿನ ನಾನು ಹೋಯ್ತೀನಿ ಮಚ್ಚ ಬಿಗ್ ಬಾಸ್ಗೆ. ಈ ಎಕ್ಸ್ಪ್ರೆಷನ್ಗೋಸ್ಕರ ಅದು ಒಂದಲ್ಲ ಒಂದಿನ ಹೋಯ್ತೀನಿ. ಗೈಸ್ ನೋಡಿ ನಮ್ಮ ಗ್ಯಾಂಗಲ್ಲಿ ಇವನು ಆನಿಯನ್ ತಿನ್ನಲ್ಲ, ಆನಿಯನ್ ಇದ್ರೆ ವಾಮಿಟ್ ಮಾಡ್ಕೊತಾನೆ. ರಂಜಿತ್ ರಿಪೋರ್ಟಿಂಗ್ ಸಖತ್ತಾಗೈತೆ. ಮದುವೆ ಆದಮೇಲೆ ಹುಡುಗರ ಜೀವನನೇ ಚೇಂಜ್ ಆಗ್ಬಿಡುತ್ತಲ್ಲ. ಅವ್ರಿಗೋಸ್ಕರ ಕಾದು ಶಾಪಿಂಗ್ ಹೋದವ್ರು ಇನ್ನೂ ಬಂದಿಲ್ಲ. ಫೈನಲಿ ಹುಡುಗರು ಬರ್ತೀನಿ ಕಾಗೆ ಆಡಿಸ್ಬಿಟ್ರು. ಇವಾಗ ನಾನು ಮನೆಗೆ ಹೋಗ್ತೀನಿ, ಇನ್ನು ನಾಳೆ ಸಿಗೋಣ ಅಷ್ಟೇ. ಏನು ಸುಧಾ? ಈವ್ನಿಂಗ್ ಏನಾ? ಯಾಕೆ ಮದುವೆಗೆ ಬರಲ್ಲ ಬೆಳಿಗ್ಗೆ? ಯಾಕೆ? ನೋಡಿ ಗೈಸ್, ನಮ್ಮ ಸುಪ್ರಿಯಾ ಇಡೀ ಜೀವನದಲ್ಲೇ ಇಷ್ಟು ಹಾಲಿಡೇಸ್ ತೊಗೊಂಡಿಲ್ಲ. ಇದೇ ಫಸ್ಟ್ ಟೈಮು ಮದುವೆಗೋಸ್ಕರ ಅಂತ. ಇದೇ ಫಸ್ಟ್ ಟೈಮು ಒಂದು ಜಾಗದಲ್ಲಿ ಕೂತಿರೋದು. ಅಂದರೆ ಫೈನಲಿ ನಮ್ಮ ಹುಡುಗರು ಬಂದಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಕಥೆನೂ ಮಾತಾಡೋಕ್ಕಾಗಿಲ್ಲ, ಸ್ಟೋರಿ ರಿವೀಲ್ ಮಾಡೋಕ್ಕಾಗಿಲ್ಲ. ಸಿ ಯು. ನಾನು ಸ್ವಲ್ಪ ಬ್ಯುಸಿ ಆಗ್ತೀನಿ. ಇನ್ನು ನಾಳೆ ಬೆಳಗ್ಗೆ ಮದುವೆಯಲ್ಲಿ ಸಿಗೋಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ಸುಪ್ರಿಯಾ ಕಂಟೆಂಟ್ ಬೇಕು ನನಗೆ. ಗೆಸ್ಟ್ ಕೊಟ್ಟಿರೋದು ಮದುವೆ ಆದಮೇಲೆ ಮೊದಲನೇ ಸುಳ್ಳು ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಅದು ಇಲ್ಲಿಂದನೇ. ನೋಡ್ಕೊಳ್ಳಿ, ಅವರು ನಕ್ಷತ್ರ ಕಾಣಿಸ್ತಾ ಇದೆಯಾ ಅಂತಾರೆ, ಇವರು ಸಾಕತ್ತಾಗಿ ಕಾಣಿಸ್ತಾ ಇದೆ ಅಂತಾರೆ, ಬಟ್ ಕಾಣಿಸಲ್ಲ. ಹೇ ಗೈಸ್, ಶುಭೋದಯ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿಸ್ಸಸ್ ರಾಜ್ ಯೂಟ್ಯೂಬ್ ಚಾನಲ್. ಸೊ ನೋಡಿದ್ರಲ್ಲ ಮದುವೆ ಎಲ್ಲ ಹೇಗೆ ನಡೀತು ಅಂತ. ಈಗ ಒಬ್ಬರಾಗಿ ಯಾರೆಲ್ಲ ಸಿಗ್ತಾರೋ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹಾಂ, ಓಕೆ. ಒಬ್ಬರು ಬರ್ತಾರೆ. ಗೈಸ್ ದೀಕ್ಷಿತಾ ನೋಡಿ, ಇಲ್ಲಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಪೋಸ್ಟ್ ಕೊಡ್ಬೇಕಮ್ಮ ನೀನು. ಗುಡ್ ಮಾರ್ನಿಂಗ್ ಹೇಳಿ. ಆಯ್ತು, ಹಾಯ್ ಹೇಳಿ, ಗುಡ್ ಮಾರ್ನಿಂಗ್ ಹೇಳಿ. ಏನಕ್ಕೆ ಗುಡ್ ಮಾರ್ನಿಂಗ್ ಹೇಳ್ಬೇಕು? ಹೇಳಿ ಅಂಕಲ್. ಗುಡ್ ಮಾರ್ನಿಂಗ್. ಇವ್ರು ಯಾರು ಅಂದ್ರೆ ನಮ್ಮ ಆನಂದ್ ಅವ್ರ ಫಾದರ್. ನೋಡಿ ಇಲ್ಲೇ ಇದ್ದಾರೆ ನೋಡಿ, ಆನಂದ್ ರಾಜ್ ಅವ್ರ ಫಾದರ್. ಬಾ. ನೋಡಿದ್ರೆ ಆಯ್ತು. ಸ್ಟಾಪ್ ಮಾಡಿ ಮತ್ತೆ ಸರ್. ಊಟ ಬರುತ್ತೆ. ತಾಲಿ ಕಟ್ಟಿದ ತಕ್ಷಣ ಊಟ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಹೊಟ್ಟೆ ಎಲ್ಲಿಗಾಗುತ್ತೆ, ವೆಯ್ಟ್ ಮಾಡು, ಇನ್ನೊಂದು ಹಾಫ್ ಅನ್ ಅವರ್ ಬಂದ್ಬಿಡುತ್ತೆ. ಸರಿ, ತಿನ್ಕೊಂಡು ಹೋಗೋಣ. ಹಾಯ್ ಹೇಳಿ. ನೋಡಿ ಇವ್ರು ನಮ್ಮ ಶಂಕರ್ ಅವ್ರ ಮದರ್. ನೋಡಿ ಇವರೇ ಶಂಕ್ರು. ಹಾಯ್ ಮಚ್ಚ. ಮದರ್ ಅವ್ರ ಸನ್ನು. ನೋಡಿ ಕಿಶೋರ್ ಹಾಯ್ ಹೇಳೋ. ಹಾಯ್ ಹೇಳು ಮಚ್ಚ. ಬಾವಾ ಹಾಯ್ ಹೇಳೋ. ಹಾಯ್ ಹೇಳೋ.
ನೆನ್ನೆ ಇಬ್ರು ಮಿಸ್ಸಿಂಗ್ ಅಂತ ಹೇಳಿದ್ನಲ್ಲ ನೋಡಿ, ಇವನೇ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ನೋಡಿ, ಇವನೊಬ್ಬ ನೋಡಿ, ಇಲ್ಲೊಬ್ಬ ಇವನು ಕಲ್ಪ್ರಿಟ್ಟು ಪ್ರಿಟ್ಟು. ನೀನು ಎಲ್ಲೋಗಿದ್ದಪ್ಪ ರಾಜು? ಶಾಪಿಂಗ್ ಅಂತ ಹೋದವರು ನೋಡಿ, ಮಹಾನ್ ಭಾವರಲ್ಲಿ ಶಾಪಿಂಗ್ ಅಂತ ಹೋಗಿ ಶಾಪಿಂಗ್ ಫುಲ್ ಬಿಜಿ ಆಗಿದ್ವಿ. ಎಷ್ಟು ಗಂಟೆಗೆ ಬಂದೆ ವಾಪಸ್ ಮನೆಗೆ? 11 o'clock ನೈಟಾ? ಚೆನ್ನಾಗಿ ಹೇಳಿದೆ. ಚಂದಾಪುರಕ್ಕೆ ಹೋಗಿ ಹೂವು ತಗೊಂಡು ಎಲ್ಲ ತಗೊಂಡು ಬೇಗ ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ ನೈಟ್ ಮಾಡಿದ್ದು. ಹೌದಾ? ಓಕೆ. ನಮ್ಮ ಕೋರಿಯೋಗ್ರಾಫರ್ ಕುಸ್ಮಾಗೆ ಗೈಸ್ ಇನ್ನೊಬ್ರು ಮಿಸ್ಸಿಂಗ್ ಅಂತ ಹೇಳಿದ್ನಲ್ಲ, ಅದು ಕುಸ್ಮಾ. ಹಾಯ್ ಹೇಳಿ ಕುಸ್ಮಾ. ನನ್ನ ಹಸ್ಬೆಂಡ್ ಶಂಕರ್. ನಮ್ ತ್ಯಾಗನ್ ನೋಡಿ ಮಾತ್ರ ಕಲಿಬೇಡ್ರಿ, ಏನೇ ಆದ್ರೂ ಫೋನ್ ಕೈಯಲ್ಲೇ ಇರುತ್ತೆ ಅವರಿಗೆ. ತ್ಯಾಗನ್ ನೋಡಿ ಮಾತ್ರ ಕಲಿಬೇಡ್ರಿ. ಹಂಗೆ ಮಾತು ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಮೀಡಿಯಾ ತರ ಚೇಂಜ್ ಆಗೋದ್ಲಲ್ಲ. ಏನ್ರಿ ಇದೆಯಾ? ಇವಾಗ ತರ ಆಫ್ ದ ಕ್ಯಾಮ್ರಾ ಬೇರೆ ಏನು ಹೇಳಿದ್ಲು, ಆನ್ ದ ಕ್ಯಾಮ್ರಾ ಬೇರೆ ಏನೋ ಬಂತು. ಏನು ಹೇಳಿಲ್ಲ, ಏನು ಗೊತ್ತಿಲ್ಲ, ಇವ್ರು ಯಾರೋ ಗೊತ್ತಿಲ್ಲ. ಅಣ್ಣ ಇವಾಗ ಹೇಳ ಹಾಗೆ ಯಾಕಣ ಜಾಲಿ ಎಲ್ಲ ಜಾಲಿ. ಫ್ರೇಮ್ ಎಷ್ಟೋ ವರ್ಷಗಳಾದ್ಮೇಲೆ ಈ ಫ್ರೇಮ್ ಬಂದಿದೆ, ನೋಡ್ಕೊಂಬಿಡಿ. ಯಾವ್ದೋ ಹಳೆ ಫೋಟೋ ಇದ್ರೆ ಹಾಕ್ತೀರಿ. ಚೆನ್ನಾಗಿರೋ ಫೋಟೋಗಳು ಆನಂದ್ ಹತ್ರ ಇದೆ ಮಚ್ಚ. ಆನಂದ್ ಹತ್ರ ಇದೆ ಮಚ್ಚ. ಶಂಕರ್ದ ಹಳೆ ಫೋಟೋಸ್ ಪ್ಲೀಸ್. ಏಯ್ ಮೋಹನ್, ನಿನ್ಗೋಸ್ಕರ ಎಷ್ಟು ಕಷ್ಟಪಡ್ತಾವ ಅವನು. ಏನ ನಗಲಿ ನಮ್ಮ ಯೂಟ್ಯೂಬ್ಗಾದ್ರೆ ಒಂದ್ಸರಿ ತಿನ್ಸು. ಮಚ್ಚ, ಮದುವೆ ಆಗೋದು ಬೇಡ, ಈ ಥರ ಬಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು ಬೇಡ. ಸಿಗ್ನಲಲ್ಲಿ ಕನ್ನಡಿ ಮಾರೋ ಒಂಥರ ಅವನೇ ರಂಜಿತ್. ಕನ್ನಡಿ ಮಾರೋ ಒಂಥರನೇ ಅವನೇ. ಗೊತ್ತಾ ನೋಡು, 50 ರೂಪಾಯಿ ಒಂದು ಕನ್ನಡಿ, 50 ರೂಪಾಯಿ ಒಂದು. 50 ರೂಪಾಯಿಗೆ 2 ತಗೊಳ್ಳಿ, ಪರವಾಗಿಲ್ಲ. 50 ರೂಪಾಯಿ ಕೊಡಿ. ಸ್ವಲ್ಪ ಹೇಳಿ ಮಚ್ಚ, ಏನು ಸಮಾಚಾರ? ಎಷ್ಟು ಡಲ್ ಆಗಿದೆ ನೋಡ. ನೋಡಿ ಗೈಸ್, ನಮ್ಮ ಮದುವೆ ಹುಡುಗ ಬ್ಯಾಕ್ ಟು ಪೆವಿಲಿಯನ್ ನಂಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿ ಆಗೋದ. ಇಷ್ಟೇ ಮದುವೆ, ಇಷ್ಟೇ ಜೀವನ. ಏನು ಮಚ್ಚ? ಹೌದಪ್ಪ, ನೀನೇನು ಹೇಳ್ರಿ ಅದು. F2 ಅಲ್ಲಿ ಆತರ ಆಗ್ಬಿಟ್ಟ ಹುಡುಗ. ನೀನ್ ಏನಂದ್ರು ಅದೇ ಅಂತೆಗ మాట్లాడరే అంతేగా వీడికి సీక్వెల్ కూడా సేమ్ డైలాగా అంతేగా